ಹೇಳಿ ತಮ್ಮ ಹೆಸರು? ಸಿ ಲಕ್ಷ್ಮಣ. ಸರ್, ಏನು ಉದ್ದೇಶ? ಛಲವಾದಿ ಸಮಾಜದ ಗೌರವಾಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಓಕೆ. ಛಲವಾದಿ ಸಮಾಜದ ಜನಾಂಗಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸುವ ಬಗ್ಗೆ ಒತ್ತಾಯಿಸಿ ನಾವು ಮನವಿ ಕೊಟ್ಟಿದ್ದೀವಿ. ಈ ವಿಚಾರಕ್ಕೆ ಏನಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನಾಂಗದ ಸಣ್ಣ ಪುಟ್ಟ ಜನಾಂಗದ ಅಭಿವೃದ್ಧಿ ನಿಗಮಗಳು ಆಗಿದ್ದಾವೆ. ಅದಕ್ಕೋಸ್ಕರ ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತ ಇದೆ. ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 101 ಜಾತಿ ಸೇರಿರೋದ್ರಿಂದ ನಮಗೆ ಅದಕ್ಕೋಸ್ಕರ ನಾನು ಹೊರತುಪಡಿಸಿ ಛಲವಾದಿ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಎಲ್ಲ ಜನಾಂಗಕ್ಕೆ ಅಭಿವೃದ್ಧಿ ನಿಗಮಗಳನ್ನು ಕೊಡ್ತಾರೆ. ಮೊನ್ನೆ ತಾನೇ ಹೊಸ 2 ಅಭಿವೃದ್ಧಿ ನಿಗಮ ಕೊಟ್ಟಿರ್ತಾರೆ. ಅದರಂತೆ ನಾವು ಛಲವಾದಿ ಜನಾಂಗವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ಲಕ್ಷ ಜನಸಂಖ್ಯೆ ಇದ್ದೀವಿ. ಆದರೆ ನಮಗೆ ಇದುವರೆಗೂ ಯಾವುದೇ ಒಂದು ಅಭಿವೃದ್ಧಿ ಸೌಲಭ್ಯಗಳನ್ನು ಕೊಡುವಂಥ ಕಾರ್ಯಕ್ರಮ ನಡೆದಿಲ್ಲ. ಅದಕ್ಕೋಸ್ಕರ ಈ ನಿಗಮದ ಮುಖಾಂತರವಾದ್ರೂ ನಮ್ಮ ಜನಾಂಗಕ್ಕೆ ಒಂದು ಛಲವಾದಿ ಅಭಿವೃದ್ಧಿ ನಿಗಮ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಪ್ರತಿಯೊಬ್ಬರು ಇದಕ್ಕೆ ಒತ್ತಾಯಿಸಿ ನಮಗೆ ಒಂದು ಛಲವಾದಿ ಸಹಕರಿಸಿ ನಮಗೆ ಛಲವಾದಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿಕೊಡ್ಬೇಕು. ನಮ್ಮ ಒಂದು ಜನಾಂಗಕ್ಕೆ ಸಹಕಾರ ಆಗಬೇಕು. ನಮ್ಮ ಒಂದು ಹಿಂದುಳಿದಂಥ ಜನಾಂಗ, ಬಡ ಜನಾಂಗ ಮತ್ತು ವಿದ್ಯಾವಂತರು ಸಹ ನಮ್ಮಲ್ಲಿ ಭರ್ತಿ ಇರೋದರಿಂದ ಇದರಿಂದ ನಮಗೆ ಜನಾಂಗಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಯೊಂದು ಕೃಷಿ ವಿದ್ಯಾಭ್ಯಾಸ ಇರ್ಬೋದು, ಯಾವುದೇ ಸಣ್ಣ ಕೈಗಾರಿಕೆ ಉದ್ದೇಶ ಇರ್ಬೋದು, ಇವೆಲ್ಲವೂ ಸರಿಯಾಗಿ ಈ ಒಂದು ಅಭಿವೃದ್ಧಿ ನಿಗಮ ಸ್ಥಾಪಿಸಿಕೊಡ್ಬೇಕಂತೇಳಿ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಈ ಪತ್ರಿಕೆಯ ಮುಖಾಂತರ ನಾವು ಅವರನ್ನು ಒತ್ತಾಯಿಸ್ತಿದ್ದೇವೆ. ಹಾಗೂ ಮನವಿಯನ್ನು ಸಹ ಮಾಡಿಕೊಡ್ತೀವಿ. ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ನಮ್ಮ ಜಗಳೂರು ತಾಲೂಕು ಛಲವಾದಿ ಸಮಾಜದಿಂದ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಏನು ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೂ ಕೂಡ ಆ ಸಮಾಜಗಳು ಮುಖ್ಯವಾಗಿ ಬರಬೇಕಂತೇಳಿ ಅಭಿವೃದ್ಧಿ ನಿಯಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಛಲವಾದಿ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಛಲವಾದಿ ಅಭಿವೃದ್ಧಿ ನಿಗಮ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಒತ್ತಾಯಿಸ್ತಾ ಇದ್ದೀವಿ. ಈಗಾಗಲೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, ಅದರಲ್ಲೂ ಕೂಡ ಸಾಕಷ್ಟು ಸಮುದಾಯಗಳಿಗೂ ಕೂಡ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಏನು ಛಲವಾದಿ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂಥ ಛಲವಾದಿ ಸಮಾಜವನ್ನು ಏಳಿಗೆ ಅಂದರೆ ಛಲವಾದಿ ಸಮಾಜದ ಅಭಿವೃದ್ಧಿಗಾಗಿ ಪ್ರತ್ಯೇಕವಾದಂಥ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಅದರ ಮುಖಾಂತರ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಜೀವನ ಮಾಡ್ತಕ್ಕಂಥ ನಮ್ಮ ಸಮುದಾಯದ ಸಮಾಜದ ಬಂಧುಗಳಿಗೆ ಆಗಿರ್ಬೋದು ಅಥವಾ ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಸಹಾಯ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಎಲ್ಲರೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಛಲವಾದಿ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡಬೇಕಂತೇಳಿ ನಾವು ಇವತ್ತು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ಇವತ್ತೇನು ಸಾಂಕೇತಿಕವಾಗಿ ನಾವು ನಮ್ಮ ಸಮಾಜದ ಮುಖಂಡರು ಅಷ್ಟೇ ನಾವು ಇವತ್ತು ಸಾಂಕೇತಿಕವಾಗಿ ತಹಶೀಲ್ದಾರಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕ್ರಮ ತಗೊಂಡಿಲ್ಲ ಅಂದರೆ ನಾವು ಇಡೀ ರಾಜ್ಯಾದ್ಯಂತ ಏನೋ ನಮ್ಮ ಸರ್ಕಾರದ ಒಂದು ನಮ್ಮ ಸಮಾಜದ ಕೂಗಿದೆ, ಆ ಕೂಗಿಗೆ ಇಡೀ ರಾಜ್ಯಾದ್ಯಂತ ಸೇರಿ ಎಲ್ಲ ಪ್ರತಿ ತಾಲೂಕು ಪಂಚಾಯತ್ ತಾಲೂಕು ಆಡಳಿತದಿಂದ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.